ಶ್ರೀರಾಮನವಮಿ ಮಹೋತ್ಸವಕ್ಕೆ ರಾಜಾಜಿನಗರದಲ್ಲಿ ಭವ್ಯ ಚಾಲನೆ. 70ನೇ ರಾಮೋತ್ಸವಕ್ಕೆ ಅದ್ಧೂರಿ ಆರಂಭ. 11 ದಿನಗಳ ವೈಭವೋತ್ಸವ ಬ್ರಹ್ಮರಥೋತ್ಸವ, ಸೀತಾರಾಮ ಕಲ್ಯಾಣ, ಪಟ್ಟಾಭಿಷೇಕ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳು. ರಾಜಾಜಿನಗರ ಶ್ರೀರಾಮ ಸೇವಾ ಮಂಡಳಿ ವತಿಯಿಂದ ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ 70ನೇ ವರ್ಷದ ಶ್ರೀರಾಮೋತ್ಸವವು ಮಾರ್ಚ್ 26ರಿಂದ 11 ದಿನಗಳ ಕಾಲ ಅದ್ಧೂರಿಯಾಗಿ ಆರಂಭಗೊಂಡಿದೆ. ಆಗಮ ಶಾಸ್ತ್ರಾನುಸಾರ ಪಂಡಿತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀರಾಮ ಸೇವಾ ಮಂಡಳಿ ಅಧ್ಯಕ್ಷರಾದ ಕೆ.ಎಸ್. ಶ್ರೀಧರ್ ಅವರು ಶ್ರೀರಾಮೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀರಾಮಾಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯೊಂದಿಗೆ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೈಭವದಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬ್ರಹ್ಮರಥೋತ್ಸವ ಹಾಗೂ ಸುವರ್ಣ ವಜ್ರಾಂಗಿ ಅಲಂಕಾರ ಪ್ರಮುಖ ಆಕರ್ಷಣೆಗಳಾಗಿವೆ ಎಂದರು. ಕಾರ್ಯಕ್ರಮಗಳ ವಿವರ ಹೀಗಿದೆ. ಮಾರ್ಚ್ 28ರಂದು ಶೇಷ ವಾಹನೋತ್ಸವ, 29ರಂದು ಶ್ರೀರಾಮ ತಾರಕ ಹೋಮ ಮತ್ತು ಗರುಡ ವಾಹನೋತ್ಸವ, 30ರಂದು ಶ್ರೀ ಸೀತಾರಾಮ ಕಲ್ಯಾಣ, 31ರಂದು ಮುಕ್ತಾಲಂಕಾರ ಸೇವೆ ಹಾಗೂ ಅಶ್ವವಾಹನೋತ್ಸವ ನಡೆಯಲಿದೆ. ಏಪ್ರಿಲ್ 1ರಂದು ನವನೀತ ಬೆಣ್ಣೆ ಅಲಂಕಾರ, 2ರಂದು ಪೌರ್ಣಮಿಯ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಹಾಗೂ ವಿಶೇಷ ವಸ್ತ್ರಾಲಂಕಾರ, 3ರಂದು ಧನಲಕ್ಷ್ಮಿ ಅಲಂಕಾರ, 4ರಂದು ಜನವಾಹನೋತ್ಸವ ಹಾಗೂ ವಸ್ತ್ರಾಭರಣಾಲಂಕಾರ, 5ರಂದು ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ, 6ರಂದು ಹನುಮಂತೋತ್ಸವ, ವಸಂತೋತ್ಸವ ಮತ್ತು ಶಯನೋತ್ಸವ ಅಲಂಕಾರಗಳು ನಡೆಯಲಿವೆ. ಶ್ರೀರಾಮನವಮಿ ಪ್ರಯುಕ್ತ 11 ದಿನಗಳ ಕಾಲ ರಾಮಾಯಣ ಗೊಂಬೆಯಾಟ, ಭರತನಾಟ್ಯ, ಸಂಗೀತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇವಾ ಮಂಡಳಿಯ ಪದಾಧಿಕಾರಿಗಳಾದ ಕೆ.ಆರ್. ವಿಜಯರಾಘವನ್, ಎಸ್. ಮಹೇಶ್, ಜಯರಾಮ್, ಡಾಕ್ಟರ್ ಮಂಜುನಾಥ ಸ್ವಾಮಿ, ವೆಂಕಟೇಶ್ ಬಾಬು, ಭರತ್, ಸುದರ್ಶನ್, ಗೀತಾ ರಮೇಶ್ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಶ್ರೀರಾಮನವಮಿ ಪ್ರಯುಕ್ತ ದೇವರ ಆಯುರಾರೋಗ್ಯ ಆಯುಷ್ಯ ಎಲ್ಲರಿಗೂ ನೀಡಿ ಸಲ್ಲುವಲಿ ಅಂತ ಬೇಡ್ಕೋತಾ ಇದ್ದೀನಿ. 26ನೇ ತಾರೀಕು ಸಂಜೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಚಾಲನೆ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಿರಂತರವಾಗಿ 6ನೇ ತಾರೀಕು ತನಕ, ಏಪ್ರಿಲ್ 6ನೇ ತಾರೀಕು ತನಕ ನಡ್ಕೊಂಡು ಹೋಗ್ತಾ ಇರುತ್ತೆ. ದಿನನಿತ್ಯ ಕಲ್ಚರಲ್ ಪ್ರೋಗ್ರಾಮ್ಸು, ಸಂಗೀತ, ನೃತ್ಯ, ಪ್ರವಚನ, ಭಜನೆ ಎಲ್ಲವೂ ಇರುತ್ತೆ. ಹಾಗೂ 30ನೇ ತಾರೀಕು ಸೀತಾ ಕಲ್ಯಾಣ, 5ನೇ ತಾರೀಕು ರಾಮ ಪಟ್ಟಾಭಿಷೇಕ, 6ನೇ ತಾರೀಕು ಶಯನೋತ್ಸವದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ. ರಾಜಾಜಿನಗರದ ಪ್ರಮುಖ ಬೀದಿಗಳಲ್ಲಿ ರಾಮದೇವರ ಭವ್ಯ ರಥೋತ್ಸವ ಇರುತ್ತೆ. ಅದರೊಂದಿಗೆ ಭಜನಾಕಾರರು, ಕೀರ್ತನಕಾರರು, ನಾಗಸ್ವರ ಎಲ್ಲ ಇದ್ದು ಪ್ರಮುಖ ಬೀದಿಗಳಲ್ಲಿ 9 ಗಂಟೆಗೆ ಹೊರಟ್ರೆ ದೇವಸ್ಥಾನ ಮತ್ತು 12 ಗಂಟೆಗೆ ಬಂದು ರಥ ಸೇರುತ್ತೆ. ಎಲ್ಲರೂ ಬನ್ನಿ. ಈ ಬ್ರಹ್ಮಲೋಕದಂತಿರುವ ಶ್ರೀರಾಮ ಮಂದಿರದಲ್ಲಿ ರಾಮನ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಅಂತ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ.